ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಇದು ನಮಗೆ ಇದೊಂದು ನಮ್ಮದು ಇದು ಸ್ಪೆಂಟ್ ವಾಶ್ ಬಾಯ್ಲರಲ್ಲಿ ಏನಂತಂದರೆ ಈ ಥರ ಒಂದು ಡೋರ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏನಂದರೆ ಬೋಲ್ಟಿಂಗ್ ಇಲ್ಲ. ಇಲ್ಲಿ ಇದನ್ನು ಏನಂದರೆ ಫ್ರೀ ಆಗಿದೆ, ನೋಡ್ತಾ ಇದ್ದಿರಲ್ಲ ನೋಡಿ, ಇದು ಬಂದ್ಬಿಟ್ಟು ಏನಂದರೆ ಫ್ರೀ ಆಗಿದೆ. ಇದು ಒಳಗಡೆ ಏನಂತಂದರೆ ನಮ್ಮದು ಏನಂತಂದರೆ ಒಂದು ಸೂಪರೇಟರ್ ಕಾಯಿಲ್ಸ್ ಎಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ. ಇದರ ಒಂದು ಹಿಂಜ್ ಟೈಪ್ ಡೋರ್ ಅಂತಲೇ ಕೊಟ್ಟಿದ್ದಾರೆ ಇದನ್ನು. ಸೊ ಇದೇನು ಕೊಟ್ಟಿದ್ದಾರೆ ಅಂತಂದರೆ ಅಕಸ್ಮಾತಾಗಿ ನಮಗೆ ಏನಾದರೂ ಬಾಯ್ಲರ್ ಒಳಗಡೆ ಅಂದರೆ ಸೂಪರೇಟರ್ ಝೋನಲ್ಲಿ ಒಂದು ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಯ್ತು ಅಂದರೆ ಡ್ರಾಫ್ಟ್ ಜಾಸ್ತಿ ಏನಾದರೂ ಆದರೆ ಅದನ್ನು ರಿಲೀಸ್ ಮಾಡೋಕ್ಕೆ ಈ ಒಂದು ಹಿಂಜ್ ಟೈಪ್ ಡೋರ್ನ ಕೊಟ್ಟಿರ್ತಾರೆ. ಇದು ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ಎಕ್ಸ್ಪ್ಲೋಷನ್ ಡೋರ್ ಥರ ವರ್ಕ್ ಆಗುತ್ತೆ. ಇಲ್ಲಿ ಅಂದರೆ ಬಾಯ್ಲರ್ ಸೇಫ್ಟಿ ಸಲುವಾಗಿ ಇದನ್ನು ಕೊಟ್ಟಿರ್ತಾರೆ. ಸೊ ಇದು ಅಂದರೆ ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಒಳಗಡೆ ಎಷ್ಟು ಪ್ರೆಷರ್ ಬಂದಾಗ ಈ ಒಂದು ಪ್ಲೇಟು ಸ್ವಲ್ಪ ಅಂದರೆ ಒಂದು ಓಪನ್ ಆಗಿಬಿಟ್ಟು ಆ ಒಂದು ಇರತಕ್ಕಂಥ ಒಂದು ಇಂಟರ್ನಲ್ ಪ್ರೆಷರನ್ನು ರಿಲೀಸ್ ಮಾಡುತ್ತೆ ಅಂತಕ್ಕಂಥ ನಾವು ಇಲ್ಲಿ ನೋಡೋಣ. ಫಸ್ಟಲ್ಲಿ ಏನಂತಂದರೆ ನಮ್ಗೆ ಗೊತ್ತು ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ಅಂತ ಗೊತ್ತು ಇಲ್ಲಿ ನಮಗೆ. ಅಂದರೆ ಎಷ್ಟು ಇಂಟರ್ನಲ್ ಪ್ರೆಷರ್ ಇದ್ದಾಗ ಈ ಒಂದು ವೇಟ್ ಇದೆಯಲ್ಲ, ಈ ಒಂದು ಏರಿಯಾದಲ್ಲಿ ಎಷ್ಟು ಇದ್ದಾಗ ಅಂದರೆ ಎಷ್ಟು ಒಂದು ನಮಗೆ ಪ್ರೆಷರ್ ಇದ್ದಾಗ ಈ ಒಂದು ಪ್ಲೇಟ್ ಏನಾಗುತ್ತೆ ಓಪನ್ ಆಗುತ್ತೆ ಅಂತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇದು ನಾವು ನೋಡಿದ್ದೀವಿ ಆಲ್ರೆಡಿ. ಏನಂತಂದರೆ ಇದರದ್ದು ಒಂದು ವೇಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 23 kg ಬಂದಿದೆ ಇಲ್ಲಿ. ಸೊ 23 kg ಬಂದಿದೆ. ಆಮೇಲೆ ಇದರ ಏರಿಯಾ ನೋಡ್ತಾ ಇದ್ದೀವಿ ಇಲ್ಲಿ, ಇದು ಬಂದುಬಿಟ್ಟು ಏನಂತಂದರೆ 62.5 ಸೆಂಟಿಮೀಟರ್ ಇದೆ. ಆಮೇಲೆ ಈ ಒಂದು ವಿಡ್ತ್ ಬಂದುಬಿಟ್ಟು ಏನಿದೆಯಲ್ಲ ಇಲ್ಲಿ ಇದು 57 ಸೆಂಟಿಮೀಟರ್ ಇದೆ. ಸೊ ಇದು ಬಂದುಬಿಟ್ಟು ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಇವಾಗ 23 ಅದೇ ರೀತಿ ಇಟ್ಬಿಡ್ತೀವಿ ಇದರಲ್ಲಿ. ಸೊ ಇವೆರಡನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 3562.5 ಇದೊಂದು ವ್ಯಾಲ್ಯೂ ಬರುತ್ತೆ. ಇದನ್ನು ಸೆಂಟಿಮೀಟರ್ ಸ್ಕ್ವೇರು. ಸೊ ಇಲ್ಲಿ ನೋಡ್ತಾ ಇದ್ದೀವಿ 23 ಡಿವೈಡೆಡ್ ಬೈ 3562.5 ಅದೇ ರೀತಿನೇ ಇಡ್ತೀನಿ. ಇಲ್ಲಿ 10,000 ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ನೋಡಿ, 1 kg per ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ನಮಗೆ MMWCಯಲ್ಲಿ 10,000 MMWC ಅಂತ ಬರುತ್ತೆ. ಸೊ ಇದು ವ್ಯಾಲ್ಯೂ ಏನಂದರೆ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾರೆ ನಮಗೆ. ಸೊ 1 kg per ಸೆಂಟಿಮೀಟರ್ ಸ್ಕ್ವೇರ್ ಏನಂತ ಗೇಜ್ ಇರುತ್ತಲ್ಲ, ಸೊ ಅದನ್ನು 10,000 MMWCಗೆ ನಾವು ಕನ್ವರ್ಟ್ ಮಾಡ್ಕೊತೀವಿ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ಇದೆ ಇಲ್ಲಿ 64 MMWC. ಸೊ ಗೊತ್ತಾಯ್ತಲ್ಲ, 64 ಮಿಲಿಮೀಟರ್ ಆಫ್ ವಾಟರ್ ಕಾಲಮ್ ಅಂತ ಬರುತ್ತೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ನಮಗೆ ಫ್ಲೂ ಗ್ಯಾಸಲ್ಲಿ ಇಂಟರ್ನಲ್ ಪ್ರೆಷರ್ ಏನಿರುತ್ತಲ್ಲ ಅದು ಏನಾದರೂ ಜಾಸ್ತಿ ಆಗಿಬಿಟ್ಟು ಈ ಒಂದು ಝೋನಲ್ಲಿ 64 MMWC ಅಷ್ಟು ಬಿಲ್ಡಪ್ ಆದಾಗ ಮಾತ್ರ ಏನಂತಂದರೆ ಈ ಒಂದು 23 kg ಇರುವಂತಹ ಈ ಒಂದು ಹಿಂಜ್ ಟೈಪ್ ಡೋರ್ ಏನಿದೆಯಲ್ಲ ಇದು ಓಪನ್ ಆಗಿ ಅಲ್ಲಿ ಇರ್ತಕ್ಕಂಥ ಇಂಟರ್ನಲ್ ಪ್ರೆಷರ್ ಏನಾಗುತ್ತೆ ಈ ಮುಖಾಂತರ ಇಲ್ಲಿ ರಿಲೀಸ್ ಆಗಿ ಹೋಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಎಕ್ಸ್ಪ್ಲೋಷನ್ ಡೋರ್ನ ಅಂದರೆ ಈ ರೀತಿ ಕೊಟ್ಟಾಗ ಇದೊಂದು ಹಿಂಜ್ ಟೈಪ್ ಡೋರ್ ಅಂತ ಕೊಟ್ಟಾಗ ನಾವಿಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಎಷ್ಟು ಒಳಗಡೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಸರಳ ವಿಧಾನದಲ್ಲಿ ಏನಂದರೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನಾದರೂ ಡೌಟ್ ಇರುತ್ತೆ ಮತ್ತು ಕಾಮೆಂಟ್ ಮಾಡಿ ಮತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.